ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಯಾರು ಅದಕ್ಕೆ ಕೇಳಿದ್ ಇವನು ಯಾವನು ಅಂತ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಕೋಟಿ ಕೋಟಿ ಯುವಕರನ್ನ ಇಟ್ಕೊಂಡಿರಂತ ಸಂಸ್ಥೆ RSS. ಅದರ ನಾಯಕ ಅಂತ ನಾಯಕರಿಗೆ ಝಡ್ ಪ್ರೆಸ್ ಕೊಡೋದು ಇನ್ಯಾರು ಕೊಡ್ಬೇಕ್ರಿ? ಭಯೋತ್ಪಾದಕ ಚಟುವಟಿಕೆಗಳು ಈ ದೇಶದಲ್ಲಿ ಜಾಸ್ತಿ ಇದೆ. ರಾಷ್ಟ್ರಭಕ್ತರು ನಿರ್ಮಾಣ ಮಾಡ್ತಿರಂತ RSS ಸಂಸ್ಥೆ ನೇತಾ ಅವರ ಜೀವಕ್ಕೆ ಬಹಳ ಬೆಲೆ ಇದೆ. ಅದಕ್ಕೋಸ್ಕರ ಝಡ್ ಪ್ರೆಸ್ ಕೊಟ್ಟಿದ್ದಾರೆ. ಇವನು ಯಾವನ್ ಕೇಳೋದಿಕ್ಕೆ? ಇವನ್ ಕೇಳಿದಕ್ಕೋಸ್ಕರ ಕೊಡೋದು ಬಿಡೋದಲ್ಲ. ನಾನು ಅದಕ್ಕೋಸ್ಕರ ಇಷ್ಟೊಂದು ಇಂಪಾರ್ಟೆನ್ಸು ಖಂಡಿತ ಕೊಡಬಾರ್ದು. ಏನಂತ ನಾನು ಅದೇ ಹೇಳ್ತಿರೋದ್ರಿ. ಮೋಹನ್ ಜಿ ಭಾಗವತೆ ಆ ರೀತಿ ಕೌಂಟರ್ ಕೊಡಕ್ ಹೋದ್ರಲ್ಲ, ಅಷ್ಟು ದೊಡ್ಡ ಮನುಷ್ಯ ಈ ಚಿಲ್ಲರ ಬಗ್ಗೆ ಗಮನ ಕೊಡಬೇಡಿ ಅಂತ ನಾನು ಹೇಳ್ತಿರೋದು. ನಾನು ಏನಪ್ಪ ಹೇಳ್ತಿರೋದು? ಈ ನೀವು ಪ್ರಶ್ನೆಗೆ ಹೇಳ್ತಿದ್ದಿದ್ರ ಅವ್ರು ಮೋಹನ್ ಜಿ ಭಾಗವತ್ ಉತ್ತರ ಕೊಟ್ಟ ಮೇಲೆ ಇವನ್ ಮತ್ತೆ ಹುಚ್ಚುಚ್ಚಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾನೆ. ಈ ಹುಚ್ಚುಚ್ಚ ಹೇಳಿಕೆಗಳಿಗೆ ಯಾರು ಉತ್ತರ ಕೊಡ್ಬೇಕು ಅವ್ರು ಉತ್ತರ ಕೊಟ್ರೆ ಸಾಕು. ಮೋಹನ್ ಜಿ ಭಾಗವತ್ ಉತ್ತರ ಕೊಡ್ಬೇಕಾ? ಅದೇ ಇವನ್ ಯಾವ ಇವ್ರ ಅಪ್ಪನ ಮನೆ ಜೋಬಿಂದ ₹1 ಕೊಟ್ಟಿಯಾನ? ಬೇಕಾದಲ್ಲೂ ಅಮೆರಿಕಕ್ಕೆ ಹೋಗ್ತಾರೋ ಎಲ್ಲಿ ಬೇಕಾದ್ರೂ ಹೋಗ್ತಾರ. ಅವರು ಕೇಳೋರು, ಲೆಕ್ಕ ಕೇಳೋರು ಕೇಳಿ ಅಲ್ಲಿ ಕೊಡ್ತಾರೆ. ಇವನ್ ಏನ್ ಸಂಬಂಧ RSSಗೂ ಇವನಿಗೆ? ದುಡ್ಡಿನ ಬಗ್ಗೆ ಕೇಳೋದಕ್ಕೆ, ಅಕೌಂಟ್ ಬಗ್ಗೆ ಕೇಳೋದಕ್ಕೆ, ರಿಜಿಸ್ಟ್ರೇಷನ್ ಬಗ್ಗೆ ಕೇಳೋಕೆ ನೀನ್ ಯಾರು? ಮಂತ್ರಿನಾ? ಕಾನೂನು ಬಗ್ಗೆ ಕ್ರಮ ತಗೋ. ಸಾಮಾನ್ಯ ಜನರಿಗೆ ಅರ್ಥ ಆಗತ್ತೆ. ಪ್ರಿಯಾಂಕಾ ಖರ್ಗೆಗೆ ಬಹಳ ದೊಡ್ಡ ಮನುಷ್ಯ ಆಗಕ್ಕೆ ಹೊಂಟಿದ್ದಾನೆ. ನಿರ್ನಾಮ ಹೋಗ್ತಾರೆ. ಯಾರ್ಯಾರು ಇದು ತುರ್ತು ಪರಿಸ್ಥಿತಿನಲ್ಲಿ ಬ್ಯಾನ್ ಮಾಡಿದ್ರು. ಉಳಿದ್ರ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅದಕ್ಕೆ ಹೇಳ್ತಾರೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ. ಬುದ್ಧಿನೂ ಇಲ್ಲ, ಲದ್ದಿನೂ ಇಲ್ಲ ಅವನ ಹತ್ರ. ಅಯೋಗ್ಯ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಬಹಳ ದೊಡ್ಡವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಇವನಿಗೆ ತಳ್ಳಿಬಿಡಿ. ಕಸ ಇದ್ದಂಗಿದು. ಈ ಕಸಕ್ಕೆ ಉತ್ತರ ಕೊಡಬೇಡಿ. ಇದು ತಗೊಂಡ ಡಸ್ಟ್ಬಿನ್ ಅಲ್ಲಿ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಾಗಿದೆ. ಬರುವಂತ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೂಡ ಮೂಲೆ ಎಸೆತಾರೆ. ಇಂಥ ವ್ಯಕ್ತಿ ಮಾತಾಡ್ತಿರೋದು ನೋಡಿ. RSS ಸ್ವಯಂ ಸೇವಕರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಜಕ್ಕೂ ಕೂಡ ಇಂಥ ಚಿಲ್ಲರೆ ನಮ್ಮಂತ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ ಅಂತ ನೋವಿದೆ. ಅದನ್ನ ಎಲ್ಲ ಸ್ವಯಂ ಸೇವಕರು ಕೂಡ ಬರುವಂತ ಚುನಾವಣೆಯಲ್ಲಿ ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.